ಇದು ಸ್ವದೇಶಿ ಗೋವಿನಿಂದ ಹಸುವಿನಿಂದ ಬಯೋಗ್ಯಾಸ್ ಘಟಕ. ಗೋವಿನಿಂದ ಅಡಿಗೆ ಅನಿಲವನ್ನ ತಯಾರಿಸಿ ಸುಮಾರು 10ಕ್ಕಿಂತ ಹೆಚ್ಚು ಬೈ ಪ್ರಾಡಕ್ಟ್ಗಳನ್ನ ನಿರ್ಮಾಣ ಮಾಡಿ ರೈತರಿಗೆ ಆದಾಯ ಬರುವಂತ ಇದೊಂದು ವಿಧಾನವನ್ನ ಪ್ರಯೋಗ ಮಾಡಿ ಯಶಸ್ವಿ ಮಾಡಲಾಗಿದೆ. ಆ ಮಷಿನ್ ಮುಖಾಂತರ ಸಗಣಿಯನ್ನ ಮಿಶ್ರಣ ಮಾಡಿ ಬಯೋಗ್ಯಾಸದಲ್ಲಿ ಹಾಕ್ತಿವಿ. ಇಲ್ಲಿಂದ ನಮಗ ಗ್ಯಾಸ್ ಸಿಗತ್ತ. ಈ ಗ್ಯಾಸ್ ಅನ್ನ ಡೈರೆಕ್ಟ್ ಮನೆಗಳಿಗೂ ಕನೆಕ್ಷನ್ ಕೊಡಬಹುದು ಮತ್ತು ಸಿಲಿಂಡರ್ ಮುಖಾಂತರ ನಾವು ಫಿಲ್ ಮಾಡಿ ಸಿಟಿ ಕಳಿಸುವಂತ ವ್ಯವಸ್ಥೆಯನ್ನು ಮಾಡಬಹುದು. ಈ ಒಂದು ಗೋವಿನ ಹಸುವಿನಿಂದ ಒಂದು ತಿಂಗಳಿಗೆ ಎಷ್ಟು ನಾವು ಆದಾಯವನ್ನ ಪಡಿಬಹುದು ಮತ್ತು ಯಾವ್ಯಾವ ರೀತಿಯ ಉತ್ಪನ್ನಗಳನ್ನ ತಯಾರಿಸಬಹುದು ಅಂತ ಹೇಳಿ ಇಲ್ಲಿ ಮಾಡೆಲ್ ಅನ್ನ ಪ್ರಯೋಗ ಮಾಡಿ ಯಶಸ್ವಿ ಮಾಡಿದೀವಿ. ಸರಿಸುಮಾರು ಪ್ರತಿ ತಿಂಗಳು ಒಂದು ಗೋವಿನಿಂದ 450 kg ಗೋಮಯ ಸಗಣಿಯನ್ನ ನಾವು ಪಡ್ಕೊಳ್ಬಹುದು. ಅದರಲ್ಲಿ ನಾವು ಯಾವ್ಯಾವ ವಸ್ತುಗಳನ್ನ ತಯಾರು ಮಾಡಬಹುದು ಅಂತ ಹೇಳಿ ನಾವಿಲ್ಲಿ ಪ್ರಾತ್ಯಕ್ಷಿಕವಾಗಿ ಮಾಡಿದೀವಿ. ಸುಮಾರು 8,200 ರೂಪಾಯಿ ಆದಾಯವನ್ನ ಒಂದು ಗೋವಿನಿಂದ ನಾವು ಪ್ರತಿ ತಿಂಗಳ ಆದಾಯ ಪಡಿಬಹುದು. ಅದರಲ್ಲಿ ಗ್ಯಾಸ್ ಇರಬಹುದು, ಸ್ಲರಿಯಿಂದ ಬಂದಿರುವಂತ ಗೊಬ್ಬರವನ್ನ ನಿರ್ಮಾಣ ಮಾಡುವುದಿರಬಹುದು. ಅದ್ರ ಜೊತೆಗೆ ಗೋಮಯ ಮತ್ತು ಗೋಮೂತ್ರದಿಂದ ಗೋಕುಪಾಮೃತ, ಜೀವಾಮೃತ, ಸತ್ವಜಲ, ಎರೆಜಲವನ್ನ ನಿರ್ಮಾಣ ಮಾಡೋದಿರಬಹುದು. ಅದ್ರ ಜೊತೆಗೆ ಗೋವಿನ ಸಗಣಿಯಿಂದ ಗೋ ಉತ್ಪನ್ನಗಳು, ಧೂಪ, ವಿಭೂತಿ, 10 ಉತ್ಪನ್ನಗಳನ್ನ ತಯಾರಿಸೋದಿರಬಹುದು. ಈ ರೀತಿ ಇದನ್ನ ನಾವು ವಾಣಿಜ್ಯ ಆಧಾರದಲ್ಲಿ ಪ್ರಯೋಗ ಮಾಡಿದರೆ ಒಂದು ಗ್ರಾಮವನ್ನ ಕೇಂದ್ರಿತ ಮಾಡಿಕೊಂಡು 100-150 ಗೋವುಗಳಿರುವಂತ ಒಂದು ಗ್ರಾಮದಲ್ಲಿ ಈ ಘಟಕವನ್ನ ನಿರ್ಮಾಣ ಮಾಡಿದರೆ ಸುಮಾರು ಆ 100 ಜನ ರೈತರಿಗೆ ಗೋಮಯ ಮತ್ತು ಗೋಮೂತ್ರವನ್ನ ಖರೀದಿ ಮಾಡಿದರೆ ಅವರಿಗೂ ಆದಾಯ ಹೋಗತ್ತ. ಅದರಿಂದ 100 ಜನ ಮನೆಗಳಿಗೆ ಸಿಲಿಂಡರ್ ಮುಖಾಂತರ ಅಥವಾ ಡೈರೆಕ್ಟ್ ಕನೆಕ್ಷನ್ ಮುಖಾಂತರ ಗ್ಯಾಸ್ ಅನ್ನ ಸಪ್ಲೈ ಮಾಡಬಹುದು ಮತ್ತು ಇವೆಲ್ಲ ಉತ್ಪನ್ನಗಳನ್ನ ತಯಾರಿಸಬಹುದು ಅನ್ನೋ ದೃಷ್ಟಿಯಿಂದ ಈ ಪ್ರಯೋಗ ಮಾಡಿ ಯಶಸ್ವಿಯನ್ನ ಮಾಡಿದೀವಿ. ಕಾಮಧೇನು ಕಲ್ಪವೃಕ್ಷ ತುಂಬಾ ಆಯತ ಭೂಕಲ್ಪವೃಕ್ಷ ವಾಣಿಜ್ಯ ಆಧಾರದ ಬೆಳೆಗಳನ್ನ ಕಬ್ಬು, ಅರಿಶಿನ ಬೆಳೆಬಹುದು ಮತ್ತು ಎಲ್ಲ ರೀತಿಯ ತರಕಾರಿಗಳನ್ನ ಬೆಳೆಬಹುದು. ಮತ್ತು ಗೋವಿಗೆ ಒಂದು ಗುಂಟೆಯಲ್ಲಿ 5 ಗೋವುಗಳಿಗೆ ಮೇವನ್ನ ನಾವು ಬೆಳಿಬಹುದು. ಈ ಒಂದು ಪ್ರಯೋಗವನ್ನ 1 ಎಕರೆದಲ್ಲಿ ನಾವು ಮಾಡಿದರೆ ಕನಿಷ್ಠ ವರ್ಷಕ್ಕೆ 30 ಲಕ್ಷ ಆದಾಯವನ್ನ ಪಡಿಬಹುದು. ಆದ್ರೆ ಕಡ್ಡಾಯವಾಗಿ ಗೋ ಆಧಾರಿತ, ದೇಶಿ ಗೋ ಆಧಾರಿತ ಜೀವಾಮೃತ, ಗೋ ಕೃಪಾಮೃತ, ಸತ್ವಜಲ, ಎರೆಜಲ ಮತ್ತು ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ ಈ ಒಂದು ಪ್ರಯೋಗವನ್ನ ನಾವು ಮಾಡಿದ್ರೆ ಮಾತ್ರ ಈ ಕೃಷಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ. ನಮಸ್ಕಾರ. ತೋಟಗಾರಿಕೆ, ಕೀಟಗಾರಿಕೆ, ಸಮಗ್ರ ಕೃಷಿಯನ್ನ ಇಲ್ಲಿ ನಾವು ಪ್ರಯೋಗ ಮಾಡಿದೀವಿ, ಯಶಸ್ವಿಯಾಗಿದ್ದೀವಿ. ಸುಮಾರು 5 ಗುಂಟೆ ಜಾಗದಲ್ಲಿ ವರ್ಷಕ್ಕೆ 2 ಲಕ್ಷ ಆದಾಯ ತೆಗೆಯುವಂತ ವಿಧಾನವನ್ನ ಪ್ರಯೋಗ ಮಾಡಿದೀವಿ. ಆ ಒಂದು ವಿಧಾನದಲ್ಲಿ ನಾವು ಏನೇನು ಆದಾಯವನ್ನ ಪಡಿಬಹುದು ಅನ್ನುವಂಥದ್ದು ಪೂರ್ಣ ಮಾಹಿತಿ ಇರುವಂತದ್ದನ್ನ ಇದರಲ್ಲಿ ನಾವು ತೋರಿಸಿದೀವಿ. ಒಂದು ಮನೆಯನ್ನ ನಿರ್ಮಾಣ ಮಾಡಬಹುದು. 4 ಗುಂಟೆ ಜಾಗದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಹಣ್ಣು, ಹೂವು, ತರಕಾರಿ, ಶ್ರೀಗಂಧ, ವನಸ್ಪತಿ ಎಲ್ಲವುಗಳನ್ನ ನಾವು ಪ್ರಯೋಗ ಮಾಡಬಹುದು. ಮುತ್ತು ಸಾಕಾಣಿಕೆ, ಗೋವು, ಆಡು ಸಾಕಾಣಿಕೆ, ಮೀನು ಸಾಕಾಣಿಕೆ ಈ ರೀತಿ ಒಟ್ಟಾರೆಯಾಗಿ 5 ಗುಂಟೆಯಲ್ಲಿ ಒಂದು ಕುಟುಂಬ ಪ್ರತಿನಿತ್ಯ ಆದಾಯವನ್ನ ಪಡೆಯುವಂಥದ್ದು, ವಾರಕ್ಕೊಂದು ಬಾರಿ ಆದಾಯವನ್ನ ಪಡೆಯುವಂಥದ್ದು, ತಿಂಗಳಿಗೆ ಆದಾಯ ಪಡೆಯುವಂಥದ್ದನ್ನ ಈ ಒಂದು ನಾವು ಜಮೀನಿನಲ್ಲಿ ಪ್ರಯೋಗ ಮಾಡಿದೀವಿ. ಈ ಜಮೀನಿನಲ್ಲಿ 50 ಶ್ರೀಗಂಧ, 40 ಅಡಿಕೆ, 40 ಕರಿಮೆಣಸು, ಅದ್ರ ಜೊತೆಗೆ ಸುಮಾರು 1000 ಹೂವಿನ ಸಸಿಗಳು, ಕರಿಬೇವು, ಇದು ಎಲ್ಲವನ್ನ ನಾವು ಪ್ರತಿನಿತ್ಯ ವಾರಕ್ಕೆ, ತಿಂಗಳಿಗೆ, ವರ್ಷಕ್ಕೆ ಮತ್ತು 15 ವರ್ಷದ ನಂತರ 50 ಶ್ರೀಗಂಧ ಗಿಡಗಳು, ಕನಿಷ್ಠತಮ ಒಂದು ಗಿಡಕ್ಕೆ 1 ಲಕ್ಷದಂತೆ 50 ಲಕ್ಷ ಆದಾಯವನ್ನ ಪಡೆಯುವಂತ ವಿಧಾನವನ್ನ ನಾವಿಲ್ಲಿ ಪ್ರಯೋಗ ಮಾಡಿದೀವಿ. ಈ ವಿಧಾನವನ್ನ ಮಾಡಿ ಯಶಸ್ವಿಯಾಗಿ ಇದನ್ನ ಪ್ರತಿಯೊಬ್ರು ಈ ವಿಧಾನವನ್ನ ಪ್ರಯೋಗ ಮಾಡಬೇಕು. ಕಡಿಮೆ ಜಾಗ ಇದ್ದವರು 5 ಗುಂಟೆದಲ್ಲಿ ಮಾಡಬಹುದು. ಹೆಚ್ಚು ಜಮೀನ್ ಇದ್ದವರು ಎಕರೆ, 2 ಎಕರೆ, 10 ಎಕರೆದಲ್ಲಿ ಮಾಡಿದ್ರೆ ಕೋಟಿ ಒಳಗ ರೈತ ಆದಾಯವನ್ನ ಪಡಿಬಹುದು ಅನ್ನುವಂತ ಯಶಸ್ವಿ ಪ್ರಯೋಗವನ್ನ ನಾವು ಮಾಡಿದ್ದೀವಿ.
ಇಲ್ಲಿ ಜಲಕೃಷಿಯನ್ನ ಮಾಡಿದೀವಿ. ಜಲಕೃಷಿಯಲ್ಲಿ ಮುತ್ತು ಸಾಕಾಣಿಕೆ, ಮೀನು ಸಾಕಾಣಿಕೆ ಮತ್ತು ಹಸಿರು ನೀರು ಗ್ರೀನ್ ವಾಟರ್ ಅನ್ನ ಮಾಡಿದೀವಿ. ಪ್ರತಿಯೊಬ್ಬ ರೈತ ಸುಮಾರು 50x30 ಜಾಗದಲ್ಲಿ ನೀರಿನ ಸಂಗ್ರಹ ಹೊಂಡದಲ್ಲಿ ಈ ಮುತ್ತು ಸಾಕಾಣಿಕೆ, ಮೀನು ಸಾಕಾಣಿಕೆ ಮತ್ತು ಹಸಿರು ನೀರಿನ ಪ್ರಯೋಜನವನ್ನ ಯಾವ ರೀತಿ ಪಡ್ಕೊಳ್ಬಹುದು, ಅದರ ಆದಾಯವನ್ನ ಯಾವ ರೀತಿ ತೆಗೆದುಕೊಳ್ಬಹುದು ಅನ್ನುವಂತ ಒಂದು ಯಶಸ್ವಿ ಪ್ರಯೋಗವನ್ನ ಮಾಡಿ ಅದರಿಂದ ಬರುವಂತ ಆದಾಯವನ್ನ ಇಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ. ಮೊದಲನೇದ್ದು ಒಂದು ಗುಂಟೆ ಹೊಂಡದಲ್ಲಿ ನಾವು ಮುತ್ತು ಸಾಕಾಣಿಕೆಯಿಂದ 5,18,000 ತಿಂಗಳಿಗೆ ಆದಾಯವನ್ನ ಪಡಿಬಹುದು. ಇನ್ನ ಗ್ರೀನ್ ವಾಟರ್ ದಿಂದ ಕನಿಷ್ಠ 25,000 ಒಂದು ವರ್ಷಕ್ಕೆ ಆದಾಯ ಪಡಿಬಹುದು. ಮೀನು ಸಾಕಾಣಿಕೆಯಿಂದ ಒಂದು ಗುಂಟೆ ಹೊಂಡದಲ್ಲಿ ಕನಿಷ್ಠ 1,000 ಮೀನನ್ನ ನಾವು ಸಾಕಾಣಿಕೆ ಮಾಡಬಹುದು. ಮುತ್ತು ಸಾಕಾಣಿಕೆಯಲ್ಲಿ ಗುಣಾಲ್ಡು, ಹಾಫ್ ರೌಂಡು, ಲಾಕೆಟು ಈ ಪ್ರಕಾರದ ಮುತ್ತುಗಳು ಇರ್ತವೆ. ಇಲ್ಲಿ ನಾವು ಮಾಡಿ ಯಶಸ್ವಿಯಾಗಿ ಮುಂದೆ ಬರುವಂತ ಈ ಕೃಷಿಯನ್ನ ಮಾಡುವಂತವರಿಗೆ ಮಾದರಿ ಆಗ್ಲಿ, ಅವರಿಗೆ ತರಬೇತಿ ಸಿಗಲಿ ಅಂತೇಳಿ ಪ್ರಯೋಗ ಮಾಡಿದೀವಿ. ಇತರ ಸದುಪಯೋಗವನ್ನ ತಾವು ತೆಗೆದುಕೊಳ್ಳಬೇಕು. ನಮಸ್ಕಾರ.